ಕಂಡಲ್ಲಿ ಕಸ ಹಾಕಬೇಡಿ ಅಂತ ಜಿಬಿಎ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಜಿಬಿಎಯಿಂದ ಹತ್ತಾರು ಪ್ರಯೋಗಗಳು ನಡೆದ್ರೂ ನಿವಾಸಿಗಳೇ ತಮ್ಮ ಏರಿಯಾಗಳನ್ನ ಗಾರ್ಬೇಜ್ ಸಿಟಿಯನ್ನಾಗಿ ಮಾಡ್ತಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಘಟನೆ. ಜಿಬಿಎ ಅಧಿಕಾರಿಗಳು ರಸ್ತೆಗಳಲ್ಲಿ ಕಸ ಹಾಕಬೇಡಿ ಅಂತ ಅಭಿಯಾನ ಮಾಡಿದ್ರು. ಮನೆ ಮುಂದೆ ಕಸ ತಂದು ಸುರಿದು ಮಾನ ಮರ್ಯಾದೆ ಹರಾಜು ಹಾಕಿದ್ರು. 10,000 ದಂಡ ವಿಧಿಸಿದ್ರು. ನಮ್ಮ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಹೌದು, ಅಧಿಕಾರಿಗಳು ಎಷ್ಟೇ ಕ್ರಮ ಕೈಗೊಂಡ್ರು ಜನ ಮಾತ್ರ ಬುದ್ಧಿ ಕಲಿತಿಲ್ಲ ನೋಡಿ. ಇದು ಜಯನಗರದ ಮಾರುತಿ ಲೇಔಟ್. KA05JZ 5964 ಸಂಖ್ಯೆಯ ಸ್ಕೂಟರ್ನಲ್ಲಿ ಬಂದ ಯುವತಿ ಕಂಡೋರ ಮನೆ ಮುಂದೆ ಅದು ಹೇಗೆ ಕಸ ತಂದು ಸುರಿದು ಹೋಗ್ತಿದ್ದಾಳೆ ನೋಡಿ. ಇಲ್ಲಿ ಕಸ ಹಾಕಬೇಡಿ, ಜನರಿಗೆ ತೊಂದರೆ ಆಗುತ್ತೆ ಅಂದ್ರು ಕ್ಯಾರೆ ಅಂತಿಲ್ಲ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಜಯನಗರದ 8ನೇ ಅಡ್ಡ ರಸ್ತೆ ಮಾರುತಿ ನಗರದಲ್ಲಿದ್ದೀವಿ. ನಿನ್ನೆ ನಡೆದಂತಹ ಒಂದು ಘಟನೆ ನೋಡೋದಾದ್ರೆ, ಒಬ್ಬ ಮಹಿಳೆ ಬಂದು ಇಲ್ಲಿ ಬೈಕ್ನಲ್ಲಿ ಬರ್ತಾಳೆ. ಬೈಕ್ನಲ್ಲಿ ಬಂದು ಇಲ್ಲಿ ಒಂದು ಕಸವನ್ನು ಚೆಲ್ಲಿ ಇಲ್ಲಿ ಇರ್ತಕ್ಕಂತಹ ಸ್ಥಳೀಯ ನಿವಾಸಿಗಳ ಜೊತೆಗೆ ಇಲ್ಲಿ ಜಗಳವನ್ನು ಮಾಡಿಕೊಂಡು ಇಲ್ಲಿ ಹೋಗ್ತಾಳೆ. ಅಂತಂದ್ರೆ ಇಲ್ಲಿ ಬೈಕ್ ಮೇಲೆ ಬಂದಂಥ ಸಂದರ್ಭ ರಾಶಿ ಕಸವನ್ನು ಇಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಸೊ ಆ ಕಸವನ್ನು ಎಲ್ಲವನ್ನೂ ಕೂಡ ಇಲ್ಲಿ ಈ ರೀತಿ ಎಸಿಬಾರ್ದು ಅಂತ ಸ್ಥಳೀಯರು ಹೇಳಿದ್ರು ಕೂಡ ನಾನು ಇಲ್ಲೇ ಎಸಿತೀನಿ ಅನ್ನೋ ಮಾತುಗಳನ್ನು ಹೇಳಿ ಸ್ಥಳೀಯರ ಜೊತೆ ಜಗಳವನ್ನ ಮಾಡಿ ಆ ಮಹಿಳೆ ಇಲ್ಲಿ ಹೋಗ್ತಾರೆ. ನೋಡೋಕೆ ವಿದ್ಯಾವಂತೆ ತರ ಇದ್ರು ಇಂತಹ ನೀಚ ಕೆಲಸ ಮಾಡಿದ ಯುವತಿಗೆ ಸ್ಥಳೀಯರೇ ಬುದ್ಧಿ ಕಲಿಸಿದ್ದಾರೆ. ಕಸ ಹಾಕೋವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದ ಸ್ಥಳೀಯರು ಚಳಿ ಬಿಡಿಸಿದ್ದಾರೆ. ನಾನು ನನ್ನ ತಾಯಿ ಬಾಲ್ಕನಿನಲ್ಲಿ ಏನೋ ಮಾತಾಡ್ತಾ ಇದ್ವಿ. ಆ ಸಮಯದಲ್ಲಿ ಆ ಒಂದು ಹೆಂಗಸು ಬಂದು ಕಸ ಹಾಕ್ಬಿಟ್ಟು ಹೋದ್ರು. ಕಸ ಹಾಕಿದ್ದಕ್ಕೆ ನೀವು ಯಾಕೆ ಹಾಕ್ತಿದ್ರೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ನೀವ್ಯಾರು ಕೇಳೋದಕ್ಕೆ, ನಾವು ಇಲ್ಲೇ ಹಾಕೋದು, ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ಜೊತೆನೇ ಜಗಳಕ್ಕೆ ನಿಂತ್ಕೊಂಡು ನಮ್ಮನ್ನು ಅವಾಚ್ಯವಾಗಿ ಬಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಗಾಡಿನಲ್ಲಿ ನಮ್ಮ ತಾಯಿ ಕಸವನ್ನು ಎತ್ತಿ ಇಡೋದಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಅದನ್ನು ಅಕ್ಕೆ ಕಾಲಲ್ಲಿ ತಳ್ಳಿಬಿಟ್ಟು ಹೋದಂಥ ಘಟನೆ ಆಯಿತು ಬೆಳಗ್ಗೆ. ಇನ್ನಾದರೂ ಜನ ಎಚ್ಚೆತ್ತುಕೊಳ್ಬೇಕಿದೆ. ಕಂಡೋರ್ ಮನೆ ಮುಂದೆ ಕಸ ಸುರಿಯೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ನಟರಾಜ್, TV9 ಬೆಂಗಳೂರು.